ಈ ಬಾರಿ ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಇದ್ದ ಹಾಗೆ ಐಪಿಎಲ್ನಲ್ಲಿ ಈ ಸಲ ಆರ್ಸಿಬಿ ತಂಡ ಹಾಲಿ ಚಾಂಪಿಯನ್ಸ್ ಅನ್ನೋದರ ಜೊತೆಗೆ ಮೋಸ್ಟ್ ಡೇಂಜರಸ್ ಕಾಂಬಿನೇಷನ್ ಇದೆ. ಬ್ಯಾಟಿಂಗ್, ಬೌಲಿಂಗ್, ಆಲ್ರೌಂಡರ್ಸ್ ಹೀಗೆ ಕಂಪ್ಲೀಟ್ ಪ್ಯಾಕೇಜ್ ಟೀಮ್. ಅದರಲ್ಲೂ ಬೆಂಗಳೂರು ತಂಡದಲ್ಲಿರುವಂಥ ಆಲ್ರೌಂಡರ್ಗಳೇ ಗೇಮ್ ಚೇಂಜರ್ಸ್ ಕೂಡ ಆಗ್ತಾರೆ. ಸೊ ಆರ್ಸಿಬಿಯಲ್ಲಿ ಇರುವಂಥ ಆಲ್ರೌಂಡರ್ಗಳ ಬಗ್ಗೆ ಹಾಗೆ ಅವರ ಸ್ಟ್ರೆಂತ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರಲ್ಲಿ ಬೆಂಗಳೂರು ಚಾಂಪಿಯನ್ ಆಗೋಕೆ ಕಾರಣವೇ ಬ್ಯಾಟಿಂಗ್ ಡೆಪ್ತ್, ಡೇಂಜರಸ್ ಬೌಲಿಂಗ್ ಹಾಗೆ ಪವರ್ ಹಿಟ್ಟಿಂಗ್ ಫಿನಿಷರ್ಸ್. ಸೊ ಈ ಸಲ ಕೂಡ ಸೇಮ್ ಟೀಮ್ ಕಂಟಿನ್ಯೂ ಆಗೋದ್ರಿಂದ ಮಿಡಲ್ ಆರ್ಡರ್ ಕೂಡ ಬಲಿಷ್ಠವಾಗೇ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಈ ವರ್ಷದ ಜರ್ನಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತ 5 ಪ್ರಮುಖ ಆಲ್ರೌಂಡರ್ಗಳ ಬಗ್ಗೆ ನೋಡ್ತಾ ಹೋಗೋಣ. ನಂಬರ್ 1, ಬ್ಯಾಟ್ ಮತ್ತು ಬಾಲ್ ಬ್ರಹ್ಮಾಸ್ತ್ರ ಕೃನಾಲ್. ಟ್ರೋಫಿ ಡಿಫೆಂಡಿಂಗ್ ಟೀಮ್ ಆಗಿ ಕಣಕ್ಕಿಳಿಯಲಿರುವಂತಹ ಆರ್ಸಿಬಿಗೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಕೃನಾಲ್ ಪಾಂಡ್ಯ. ಬ್ಯಾಟ್ ಹಾಗೆ ಬಾಲ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಆಟಗಾರ. ಎಡಗೈ ಸ್ಪಿನ್ನರ್ ಆಗಿರುವಂತಹ ಕೃನಾಲ್ ಮಧ್ಯಮ ಓವರ್ಗಳಲ್ಲಿ ರನ್ಗಳನ್ನ ಕಂಟ್ರೋಲ್ ಮಾಡ್ತಾರೆ. ಕ್ರೂಷಿಯಲ್ ಟೈಮ್ಗಳಲ್ಲಿ ವಿಕೆಟ್ಸ್ ಅನ್ನ ತೆಗೆದುಕೊಡ್ತಾರೆ. ಜೊತೆಗೆ ಬ್ಯಾಟಿಂಗ್ ನಲ್ಲೂ ಕೂಡ ಬಿಗ್ ಸ್ಕೋರ್ ಕಲೆ ಹಾಕುವಂತ ಸ್ಟ್ರೆಂತ್ ಇದೆ. ಕಳೆದ ವರ್ಷ ಆರ್ಸಿಬಿ ಕಪ್ ಗೆಲ್ಲುವಲ್ಲಿ ಇವರ ಪಾತ್ರ ತುಂಬಾನೇ ದೊಡ್ಡದಿದೆ. ಅದರಲ್ಲೂ ಪಂಜಾಬ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಇಡೀ ಪಂದ್ಯದ ಗತಿಯನ್ನೇ ಬದಲಿಸಿದ್ರು. ತಮ್ಮ ಫಿಂಗರ್ ಸ್ಪಿನ್ ಮೂಲಕ ಅಟ್ಯಾಕಿಂಗ್ ಶುರು ಮಾಡಿದ್ದ ಕೃನಾಲ್ 4 ಓವರ್ಗಳಲ್ಲಿ ನೀಡಿದ್ದು ಕೇವಲ 17 ರನ್ಗಳನ್ನ ಮಾತ್ರ. ಇದರ ಜೊತೆಗೆ ಡೇಂಜರಸ್ ಆಗಿದ್ದ ಪ್ರಭು ಸಿಮ್ರಾನ್ ಸಿಂಗ್ ಹಾಗೆ ಜೋಸ್ ಇಂಗ್ಲಿಷ್ ಅವರ ವಿಕೆಟ್ ಅನ್ನ ತೆಗೆದಿದ್ರು. ಪ್ಲೇಯರ್ ಆಫ್ ದಿ ಮ್ಯಾಚ್ ರಿವಾರ್ಡ್ ಕೂಡ ಪಡ್ಕೊಂಡಿದ್ರು. ಇನ್ನೊಂದು ವಿಶೇಷ ಅಂದ್ರೆ ಕಳೆದ ಸೀಸನ್ ಅಲ್ಲಿ ಆರ್ಸಿಬಿ ತಂಡ ಲೀಗ್ ಹಂತದ 9 ಪಂದ್ಯ ಹಾಗೆ ಕ್ವಾಲಿಫೈಯರ್ 1 ಹಾಗೆ ಫೈನಲ್ ಮ್ಯಾಚ್ ಸೇರಿದಂತೆ ಟೋಟಲ್ ಆಗಿ 11 ಪಂದ್ಯಗಳನ್ನ ಗೆದ್ದಿತ್ತು. ಇದರಲ್ಲಿ 9 ಬೇರೆ ಪ್ಲೇಯರ್ಗಳು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆರ್ಸಿಬಿ ಪರ ಕೃನಾಲ್ ಪಾಂಡ್ಯ 3 ಸಲ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡಿದ್ರು. ಸೊ ಇದರಲ್ಲೇ ಗೊತ್ತಾಗುತ್ತೆ ಕೃನಾಲ್ ಪಾಂಡ್ಯ ಅವರ ಪ್ರೆಸೆನ್ಸ್ ತಂಡಕ್ಕೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು. ನಂಬರ್ 2, ಸ್ಫೋಟಕ ಹಿಟ್ಟರ್ ಟಿಮ್ ಡೇವಿಡ್. 2025ರಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ ಸಖತ್ ಥ್ರಿಲ್ ನೀಡಿದಂತ ಆಟಗಾರ ಅಂದ್ರೆ ಅದು ಟಿಮ್ ಡೇವಿಡ್. ಒಂದೇ ಸೀಸನ್ ಅಲ್ಲೇ ಈ ಸಿಂಹದ ಗರ್ಜನೆಗೆ ಅಭಿಮಾನಿಗಳಂತೂ ಫುಲ್ ಫಿದಾಗೋಗಿದ್ದಾರೆ. ಟಿ20 ಫಾರ್ಮೆಟ್ ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಪವರ್ ಹಿಟ್ಟರ್. ಮಧ್ಯಮ ವೇಗದ ಬೌಲಿಂಗ್ ಕೂಡ ಮಾಡಬಹುದು. ಸೊ ಪ್ರೆಷರ್ ಟೈಮ್ ಅಲ್ಲಿ ಇವರ ಬ್ಯಾಟ್ ಇಂದ ಬರುವಂತ 4, 6ಗಳೇ ಇಡೀ ಪಂದ್ಯದ ದಿಕ್ಕನ್ನ ಬದಲಿಸಿ ಬಿಡುತ್ತೆ. ಅದರಲ್ಲೂ ಕೂಡ ಡೆತ್ ಓವರ್ ನಲ್ಲಂತೂ ಇವರು ಮೋಸ್ಟ್ ಡೇಂಜರಸ್ ಬ್ಯಾಟರ್. ಜಗತ್ತಿನಾದ್ಯಂತ ಟಿ20 ಲೀಗ್ಗಳಲ್ಲೂ ಕೂಡ ಅವರು ಸದ್ಯ ಟಿ20 ಸ್ವರೂಪದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದಾರೆ. ಅತ್ಯಂತ ಡೇಂಜರಸ್ ಫಿನಿಷರ್ಗಳಲ್ಲಿ ಒಬ್ಬರಾಗಿದ್ದಾರೆ. 2025ರ ಐಪಿಎಲ್ ನಲ್ಲಿ ಆರ್ಸಿಬಿ ಪರ ಕಣಕ್ಕಿಳಿದ ಡೇವಿಡ್ ಬೆಂಗಳೂರು ತಂಡ ಫಸ್ಟ್ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಮಿಡಲ್ ಆರ್ಡರ್ ನಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದ್ರು. 12 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ದ ಡೇವಿಡ್ 185+ ಸ್ಟ್ರೈಕ್ ರೇಟ್ ನಲ್ಲಿ 187 ರನ್ಗಳನ್ನ ಕಲೆ ಹಾಕಿದ್ರು. ಅದರಲ್ಲೂ 16 4 ಹಾಗೆ 14 ಸಿಕ್ಸರ್ಗಳು ಅವರ ಬ್ಯಾಟ್ ಇಂದ ಬಂದಿತ್ತು. ಸೊ ಇದಾದ ಮೇಲೆ ಆಸೀಸ್ ಟಿ20 ತಂಡದ ಖಾಯಂ ಪ್ಲೇಯರ್ ಆಗಿದ್ದಾರೆ. ನಂಬರ್ 3, ಡೇಂಜರಸ್ ದಾಂಡಿಗ ರೊಮ್ಯಾರಿಯೋ ಶೆಫರ್ಡ್. ಇನ್ನು ವೆಸ್ಟ್ ಇಂಡೀಸ್ ತಂಡದ ದೈತ್ಯ ಆಟಗಾರ ರೊಮ್ಯಾರಿಯೋ ಶೆಫರ್ಡ್ ಕೂಡ ಆರ್ಸಿಬಿಯಲ್ಲಿ ಡೇಂಜರಸ್ ಆಲ್ರೌಂಡರ್ ಆಗಿದ್ದಾರೆ. ಬ್ಯಾಟ್ ಹಾಗೆ ಬಾಲ್ ಎರಡರಲ್ಲೂ ಕೂಡ ಬಿಗ್ ಇಂಪ್ಯಾಕ್ಟ್ ಮಾಡುವಂತ ಪ್ಲೇಯರ್. ಕಳೆದ ವರ್ಷವೇ ಬೆಂಗಳೂರು ಜರ್ನಿಯಲ್ಲಿ ಇವರ ಕೊಡುಗೆ ದೊಡ್ಡದಿದೆ. ಅದರಲ್ಲೂ ಸಿಎಸ್ಕೆ ವಿರುದ್ಧ 14 ಬಾಲಲ್ಲಿ ಅರ್ಧ ಶತಕ ಬಾರಿಸಿದ್ರು. ಇದು ಐಪಿಎಲ್ನ ಇತಿಹಾಸದಲ್ಲೇ ಜಾಯಿಂಟ್ ಫಾಸ್ಟೆಸ್ಟ್ ಅರ್ಧ ಶತಕ ಆಗಿದೆ. ಇನ್ನು ಪಂಜಾಬ್ ವಿರುದ್ಧದ ಫೈನಲ್ ಪಂದ್ಯದಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ಅನ್ನ ಕೇವಲ 1 ರನ್ಗೆ ಔಟ್ ಮಾಡಿ ಗೇಮ್ ಟರ್ನ್ ಮಾಡಿದ್ರು. ಅಂಡ್ ಈ ಮ್ಯಾಚ್ ಅಲ್ಲಿ 9 ಬಾಲಲ್ಲಿ 17 ರನ್ಗಳು ಕೂಡ ಇವರ ಬ್ಯಾಟಿಂಗ್ ನಿಂದ ಬಂದಿತ್ತು. ಇನ್ನು ಟಿ20 ವಿಶ್ವಕಪ್ ನಲ್ಲೂ ಕೂಡ 5 ಪಂದ್ಯಗಳಲ್ಲಿ 6 ವಿಕೆಟ್ಗಳನ್ನು ಇತ್ತೀಚೆಗೆ ಭೇಟಿಯಾಡಿದ್ರು. ಇದರಲ್ಲಿ 1 ಹ್ಯಾಟ್ರಿಕ್ ವಿಕೆಟ್ಸ್ ಕೂಡ ಸೇರಿದೆ. ಅಲ್ಲದೆ 80 ರನ್ಗಳನ್ನು ಕೂಡ ಬಾರಿಸಿದ್ದಾರೆ. ಹೀಗಾಗಿ ಶೆಫರ್ಡ್ ಬ್ಯಾಟ್ ಹಾಗೆ ಬಾಲ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಪ್ಲೇಯರ್ ಆಗ್ತಾರೆ. ನಂಬರ್ 4, ಯಂಗ್ ಡೈನಮೇಟ್ ಜೇಕಬ್ ಬೆಥೆಲ್. ಜೇಕಬ್ ಬೆಥೆಲ್ ಟೀಮ್ ಇಂಡಿಯಾ ಅಭಿಮಾನಿಗಳಂತೂ ಈ ಹೆಸರನ್ನ ಮರ್ತಿರಲ್ಲ. ಯಾಕಂದ್ರೆ 2026ರ ಟಿ20 ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಶತಕ ಬಾರಿಸಿ ಭಾರತಕ್ಕೆ ಸೋಲಿನ ಭಯ ಹುಟ್ಟುವಂತೆ ಮಾಡಿದ್ದ ಇಂಗ್ಲೆಂಡ್ನ ಆಟಗಾರ. ಸೊ ಯಂಗ್ ಡೈನಮೇಟ್ ಈತ. 22 ವರ್ಷದ ಬೆಥೆಲ್ ಬ್ಯಾಟ್ ಹಾಗೆ ಬಾಲ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ. ಇಂಗ್ಲೆಂಡ್ನ ಯುವ ಆಲ್ರೌಂಡರ್ ಫಿಯರ್ಲೆಸ್ ಬ್ಯಾಟಿಂಗ್ ಜೊತೆಗೆ ಎಡಗೈ ಸ್ಪಿನ್ನರ್ ಆಗಿ ಕೂಡ ಸದ್ದು ಮಾಡಿದ್ದಾರೆ. 2025ರ ಟೂರ್ನಿಯಲ್ಲಿ ಆರ್ಸಿಬಿ ಪರ ಲಿಮಿಟೆಡ್ ಪಂದ್ಯಗಳನ್ನು ಆಡಿದ್ರೂ ಕೂಡ ಈ ಸಲ ಚಾನ್ಸ್ ಸಿಕ್ಕರೆ ಖಂಡಿತವಾಗ್ಲೂ ಕೂಡ ಸದ್ದು ಮಾಡೇ ಮಾಡ್ತಾರೆ.
ಸಿಡಿದ್ರೆ ಸಿಡಿಲ ಮರಿ ವೆಂಕಟೇಶ್ ಅಯ್ಯರ್. ಇನ್ನು 2026ರ ಸೀಸನ್ಗೆ RCBಗೆ ಸಿಗುವಂತ ಮತ್ತೊಬ್ಬ ಎಫೆಕ್ಟಿವ್ ಆಲ್ರೌಂಡರ್ ಅಂದ್ರೆ ಅದು ವೆಂಕಟೇಶ್ ಅಯ್ಯರ್. ಮೀಡಿಯಂ ಪೇಸ್ ಬೌಲರ್ ಜೊತೆಗೆ ಟಾಪ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ಬೆಸ್ಟ್ ಪ್ಲೇಯರ್ ಆಗ್ತಾರೆ. ತಮ್ಮ ಅಗ್ರೆಸಿವ್ ಬ್ಯಾಟಿಂಗ್ ಸ್ಟೈಲ್ ಅಲ್ಲಿ ಪವರ್ ಹಿಟ್ ಗಳನ್ನ ಬಾರಿಸುವಂತ ಸ್ಟ್ರೆಂತ್ ಇದೆ. ಬೌಲಿಂಗ್ ನಲ್ಲೂ ಕೂಡ ಪಾರ್ಟ್ನರ್ಶಿಪ್ ಗಳನ್ನ ಬ್ರೇಕ್ ಮಾಡೋದ್ರಿಂದ ವೆಂಕಿ ಕೂಡ ಪ್ರಮುಖ ಆಲ್ರೌಂಡರ್ ಆಗ್ತಾರೆ. ಸೊ ಇದು RCBಯ ಬೆಸ್ಟ್ ಆಲ್ರೌಂಡರ್ ಗಳ ಲಿಸ್ಟ್. ಬ್ಯಾಟ್ ಹಾಗೆ ಬಾಲ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಆಟಗಾರರು. ಸೊ ಈ 5 ಆಟಗಾರರ ಪೈಕಿ ನಿಮ್ಮ ಫೇವರೆಟ್ ಆಲ್ರೌಂಡರ್ ಯಾರು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.